ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಹಾಸ್ಟೆಲ್ನಲ್ಲಿ ಆಹಾರ ಸೇವಿಸಿ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಎಸ್ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿದೆ. ದಂಡೋತಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇದಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಸಂಜೆ ಹಾಸ್ಟೆಲ್ನಲ್ಲಿ ಅನ್ನ ಸಾಂಬಾರ್ ಸೇವಿಸಿದ ತಕ್ಷಣವೇ ವಾಂತಿ ಮಾಡಿಕೊಂಡಿದ್ದಾರೆ ಮಕ್ಕಳು. ಕಲುಷಿತ ನೀರು ಬಳಕೆ ಮಾಡಿರುವುದು ಮತ್ತು ಅಡಿಗೆ ಕಳಪೆ ಗುಣಮಟ್ಟದಿಂದ ಕೂಡಿರೋದಕ್ಕೆ ಮಕ್ಕಳು ಅಸ್ವಸ್ಥಗೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಕಲುಷಿತ ನೀರಿನ ಟ್ಯಾಂಕರ್ನಲ್ಲಿರುವಂತಹ ನೀರು ಕುಡಿದಿರುವ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. 6ರಿಂದ 10ನೇ ತರಗತಿವರೆಗಿನ ಮಕ್ಕಳ ವಸತಿ ನಿಲಯ ಇದಾಗಿದೆ. ಮಕ್ಕಳು ಅಸ್ವಸ್ಥರಾಗಿರುವ ವಿಚಾರ ತಿಳಿದು ಪೋಷಕರು ಇದೀಗ ಹಾಸ್ಟೆಲ್ಗೆ ದೌಡಾಯಿಸಿದ್ದಾರೆ. ಅಸ್ವಸ್ಥ ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸುತ್ತಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಅಲ್ಪಸಂಖ್ಯಾತ ಇಲಾಖೆಯ ಜಿಲ್ಲಾ ಅಧಿಕಾರಿ ಸಂಗಮೇಶ್ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ. ಆಕಾಶ್ कैसा हो गया तो मालूम है जब इनके स्कूल के छुट्टियां में ಈ ಮಕ್ಕಳು ಅಡ್ಮಿಟ್ ಆಗಿದ್ದಾರೆ. ಈ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಫುಡ್ ಪಾಯ್ಸನ್ ಆಗಿದೆ. ಇವತ್ತು ಸುಮಾರು 38ರಿಂದ 40 ಜನ ಮಕ್ಕಳು ಅಲ್ಲಿ ಯಾವುದೇ ಕೂಡ ಒಂದು ವ್ಯವಸ್ಥೆ ಇಲ್ಲ. ಆ ಒಂದು ಗಂಡೋತಿಯಲ್ಲಿ ಏನು ಮೊರಾರ್ಜಿ ಶಾಲೆಯಲ್ಲಿ ಅಲ್ಲಿ CC ಕ್ಯಾಮ್ರಾ ಆಗಿರ್ಬೋದು ಯಾವುದೂ ಇಲ್ಲ. ಅಲ್ಲಿ ಮಕ್ಕಳಿಗೆ ಊಟದ ಒಂದು ವ್ಯವಸ್ಥೆ ಕೂಡ ಸರಿ ಇಲ್ಲ. 2-3 ದಿವಸ ಆಯಿತು ಕಂಟಿನ್ಯೂ ಅನ್ನ ಮತ್ತು ಸಾರು ಕೊಡ್ತಾ ಇದ್ದಾರೆ. ಅದಕ್ಕೆ ಮಕ್ಕಳಿಗೆ ಏನು ಫುಡ್ ಪಾಯ್ಸನ್ ಆಗ್ಯದ. ಸುಮಾರು 40ಕ್ಕೂ ಅಧಿಕ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗ್ಯದ. ಇವತ್ತು ಎಲ್ಲ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ನಾವು ಬಂದು ಈಗಾಗಲೇ ಆ ಮಕ್ಕಳನ್ನ ಭೇಟಿ ಮಾಡಿದ್ದೀವಿ. ಆ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಇನ್ನೂ ಹೊಟ್ಟೆ ಪೇನ್ ಆಗೋದು ಮತ್ತು ಉಸಿರಾಟ ತೊಂದರೆ ಆಗ್ತದೆ. ಅದಕ್ಕೆ ಹೆಚ್ಚಿಗೆ ಎದೆ ನೋವಾಗ್ತಾ ಇದೆ ಮತ್ತು ಎದೆ ಉರಿತಾ ಇದೆ. ಈಗ ಅದಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಇವತ್ತು ಕಲಬುರಗಿಗೆ ಆ ಮಕ್ಕಳನ್ನು ಕರೆತಂದಿದ್ದಾರೆ. ಈಗ ನಾವು ಈಗಾಗಲೇ ಡಾಕ್ಟರ್ಗಳು ಮಾತಾಡಿದ್ದೇವೆ. ಅದು ಯಾವುದು ಸ್ವಲ್ಪ ಇಲ್ಲ. ಈಗ ನಾವು ಟೋಟಲಿ ಗ್ಲುಕೋಸ್ ಅದು ಹಚ್ಚಿದ್ದೀವಿ. ಸ್ವಲ್ಪ ಮಕ್ಕಳು ಒಂದು ಲೆವೆಲಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಮತ್ತೆ ಚಿತ್ತಾಪುರಕ್ಕೂ ಕೂಡ ಭೇಟಿ ಮಾಡ್ತೀವಿ. ಇವತ್ತು ಯಾವ ಫುಡ್ ಏನು ಸಪ್ಲೈ ಮಾಡ್ತಾ ಇದ್ದಾನೆ ಇದು ಒಂದೇ ಸಾರಿ ಘಟನೆ ಆಗಿಲ್ಲ. ಅಲ್ಲಿ ಗಂಡೋತಿಯಲ್ಲಿ ಸುಮಾರು 2-3 ಬಾರಿ ಇಂಥ ಘಟನೆಯಲ್ಲಿ ನಡೆದದ. ಅದಕ್ಕೆ ಅವ್ನು ಫುಡ್ ಯಾವ ಸಪ್ಲೈ ಮಾಡ್ತಾ ಇದ್ದಾನೆ ಕೂಡಲೇ ಒಂದು ಫುಡ್ ಸಪ್ಲೈ ಮಾಡೋದು ಬಂದ್ ಮಾಡಿಸ್ಬೇಕು. ಮತ್ತು ಅಲ್ಲಿ ಏನು ಸಹಾಯಕರಾಗಿರ್ಬೋದು ಮತ್ತು ಮೇಲ್ವಿಚಾರಕರಾಗಿರ್ಬೋದು ವಾರ್ಡನ್ಗಳಾಗಿರ್ಬೋದು ಅವ್ರ ಮೇಲೂ ಕೂಡ ಇಮಿಡಿಯೇಟ್ ಆಕ್ಷನ್ ಆಗಬೇಕು. ಇವತ್ತೇನು ಆ ಭಾಗದ MLA ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ನಾವು ಈಗಾಗಲೇ ಅವರಿಗೆ ಫೋನ್ ಕೂಡ ಮಾಡಿದ್ದೀವಿ. ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತು DC ಅವರು ಕೂಡ ಅಲ್ಲಿ ಹೋಗಿ ಮತ್ತು ವಿಸಿಟ್ ಕೂಡ ಮಾಡಿದ್ದಾರೆ ಚಿತ್ತಾಪುರ ಮತ್ತು ಗುಲ್ಬರ್ಗಕ್ಕೂ ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ. ಅದಕ್ಕೆ ನಾವು ನಾಳೆ ಎಲ್ಲ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಈಗಾಗಲೇ ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಹನುಮಂತ ಯಲಸಂಗಿ ಸಾಹೇಬರು ಕೂಡ ಏನು ಯಾರು ಫುಡ್ ಸಪ್ಲೈ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ಕಾಲ್ ಮಾಡಿದ್ದಾರೆ ಮತ್ತು ಜಿಲ್ಲಾಧಿಕಾರಿ ಅವರಿಗೂ ಕಾಲ್ ಮಾಡಿ ಹೇಳಿದ್ದಾರೆ. ಕೂಡಲೇ ನೀವು ಆ ಮಕ್ಕಳಿಗೆ ಯಾವುದು ತೊಂದರೆ ಆಗಬಾರ್ದು ಅಂತ ಹೇಳಿ ಅವರಿಗೆ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ನಾವೆಲ್ಲರೂ ಏನು ದಲಿತ ಸೇನೆ ಕಾರ್ಯಕರ್ತರು
ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದ್ದೇವೆ. ಮತ್ತೆ ಬೆಳಿಗ್ಗೆ ಕೂಡ ನಾವು ಚಿತ್ತಾಪುರಕ್ಕೂ ಹೋಗಿ ಇನ್ನ ಉಳಿದ ಎಷ್ಟು 35 ಜನರ ಮಕ್ಕಳು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ಮೇಲ್ವಿಚಾರಕರು ಒಂದು ಕೆಲಸ ಮಾಡಬೇಕಾಗಿತ್ತು, ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವುದೇ ಆಂಬುಲೆನ್ಸ್ ಕೂಡ ಅವರಿಗೆ ಸಿಕ್ಕಿಲ್ಲ ಟೈಮಿಗೆ. ಯಾವುದೋ ಒಂದು ಟಮ್ನಲ್ಲಿ ಎಲ್ಲ ಮಕ್ಕಳನ್ನ ಹಾಕೊಂಡು ಅಲ್ಲಿ ಚಿತ್ತಾಪುರದಲ್ಲಿ ಎಷ್ಟು ಮಕ್ಕಳನ್ನ, ಕಲಬುರಗಿ ಇತರೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಇಂಥ ಒಂದು ವ್ಯವಸ್ಥೆ ಆ ದಂಡೋತಿಯಲ್ಲಿ ನಡೀತಾ ಇದೆ. ಕೂಡಲೇ ಆ ಮೇಲ್ವಿಚಾರಕರು ಮತ್ತು ಸಹಾಯಕರ ಮೇಲೆ, ಏನು ಅಡಿಗೆ ಮಾಡೋರ ಮೇಲೆ ಕೂಡಲೇ ಕ್ರಮ ಆಗಬೇಕು. ಮತ್ತು ಅಲ್ಲಿ ಫುಡ್ ಯಾರು ಸಪ್ಲೈ ಮಾಡ್ತಾನ ಇಮಿಡಿಯೇಟ್ ಆಗಿ ಆ ಫುಡ್ ಸಪ್ಲೈ ಮಾಡೋದು ಬಂದ್ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮದು ಮನವಿ ಅದ. ನಾವು ಈಗಾಗಲೇ ಬೆಳಿಗ್ಗೆ ಪ್ರಿಯಾಂಕರಿಗೆ